ಸಾಮಾನ್ಯವಾಗಿ ನೋಡಿ ನಾವೆಲ್ಲ ಆರಾಮಾಗಿ ಹೊರಗಡೆ ಸುತ್ತಾಡ್ಕೊಂಡು ಬರಬಹುದು, ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ಮೋಜು ಮಸ್ತಿಯನ್ನು ಮಾಡಬಹುದು ಚಂದ್ರಗ್ರಹಣ ಇದ್ದಂತಹ ಸಂದರ್ಭದಲ್ಲಿ ಅಂತ ಕೂಡ ಕೆಲವರು ಎಂಜಾಯ್ ಮಾಡಬಹುದು. ಯಾಕೆಂದರೆ ವೀಕೆಂಡ್ ಇರುವಂತಹ ಸಂದರ್ಭದಲ್ಲಿ ಹೊರಗಡೆಯಿಂದ ವಾಪಸ್ ಬೆಂಗಳೂರಿಗೆ ಬರುವಂತಹ ಕೆಲಸಗಳಾಗ್ತಾ ಇರುತ್ತೆ ಅಥವಾ ಇಲ್ಲಿಂದ ಬೇರೆ ಭಾಗಕ್ಕೆ ಹೋಗುವಂತಹ ಕೆಲಸಗಳಾಗತ್ತೆ. ಅನಿವಾರ್ಯವಾಗಿ ಹೋಗಬೇಕು ಅಂತಂದರೆ ಹೋಗಬಹುದು ಅಥವಾ ಬೇಕು ಅಂತಲೇ ನಾವು ಸುತ್ತಾಡ್ತೀವಿ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಸುತ್ತಾಡಬಹುದಾ ಇಲ್ವಾ ಅಂತ ಹೇಳಿ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಈಗ ಹೊರಗಡೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ ಅಥವಾ ಎಲ್ಲಾದರೂ ಟ್ರಿಪ್ ಹೋಗಬೇಕು, ನಾವು ಎಂಜಾಯ್ ಮಾಡಬೇಕು, ಈ ಮೋಜು ಮಸ್ತಿಯನ್ನು ಮಾಡಬೇಕು ಅಂತ ಇದ್ದರೆ ಈ ಸಂದರ್ಭದಲ್ಲಿ ಮಾಡಬಹುದಾ ಅಂತ ಹೇಳಿ. ಪ್ರಯಾಣ ಮಾಡೋದಕ್ಕೆ ಗ್ರಹಣ ಕಾಲದಲ್ಲಿ ತಪ್ಪು ಅಂತ ಏನು ಹೇಳೋದಿಲ್ಲ. ಏನಂದರೆ ಆ ಜಾತಕದಲ್ಲಿ ಗ್ರಹಣ ಪ್ರಭಾವ ಯಾವ ರೀತಿ ಬೀಳ್ತಾ ಇದೆ ಅವ್ರು ಆ ರೀತಿ ಫಲಗಳನ್ನು ಅನುಭವಿಸ್ತಕ್ಕಂಥದ್ದನ್ನು ಕಾಣ್ಬೋದು. ಈಗ ಹೇಗೆ ಪ್ರಕೃತಿ ತನ್ನ ವಿಕೋಪವನ್ನು ತೋರಿಸುತ್ತೆ ಗ್ರಹಣ ಸಮಯದಲ್ಲಿ ಬೀಳ್ತಕ್ಕಂಥ ನಷ್ಟ ಪ್ರಭಾವ ಅಂತೇಳಿ, ಅದೇ ರೀತಿಗೆ ಅವರ ಜೀವನದಲ್ಲಿ ಈಗ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಪರಿಪಾಲನೆ ಮಾಡ್ತಕ್ಕಂಥದ್ದು ಅವರವರಿಗೆ ಬಿಟ್ಟಿರ್ತಕ್ಕಂಥ ವಿವೇಚನೆ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಹೇಳ್ತಕ್ಕಂಥದ್ದು ಅಷ್ಟೇ ನಮ್ಮ ಕರ್ತವ್ಯ, ಪರಿಪಾಲನೆ ಮಾಡ್ತಕ್ಕಂಥ ಅವರವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಪ್ರಯಾಣ ಮಾಡಬಾರ್ದು, ಅನಿವಾರ್ಯತೆ ಇದ್ದಲ್ಲಿ ಪ್ರಯಾಣ ಮಾಡಬಹುದು, ಆದರೆ ಅದಕ್ಕೆ ಶಾಸ್ತ್ರೀಯಬದ್ಧವಾಗಿ ಅಂದರೆ ಆಹಾರಗಳನ್ನು ನಿಷಿದ್ಧ ಮಾಡ್ತಕ್ಕಂಥದ್ದಾಗಿರ್ಬೋದು, ದೇವತಾ ಜಪವನ್ನು ಮಾಡ್ಕೊಳ್ತಾ. ಏನು ಜಪವನ್ನು ಮಾಡಬೇಕಂದ್ರೆ ಏನು ನಾವು ಭದ್ರಾಸನದಲ್ಲೇ ಕೂತ್ಕೊಳ್ಬೇಕು ಅಂತ ಏನಿಲ್ಲ, ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥದ್ದಿದೆ, ಬಾಯಿ ಬಿಟ್ಟು ಧ್ಯಾನವನ್ನು ಮಾಡ್ತಕ್ಕಂಥದ್ದಿದೆ, ಆರಾಧನೆಯನ್ನು ಮಾಡ್ತಕ್ಕಂಥದ್ದಿದೆ. ಈಗಿರ್ಬೇಕಾದ್ರೆ ಮನಸ್ಸಿನಲ್ಲಿ ಇಷ್ಟದೇವರನ್ನು ಸ್ಮರಣೆ ಮಾಡ್ಕೊಂತ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಎಲ್ಲಿ ಸೇರಬೇಕು ಅಲ್ಲಿ ಸೇರ್ಬೋದು. ಮೋಜು ಮಸ್ತು ಮಾಡಬೇಕು ಅಂತ ಹೋಗ್ತಕ್ಕಂಥವ್ರು ಯಾರೂ ದೇವರ ಜಪವನ್ನಾಗಲಿ ಧ್ಯಾನವನ್ನಾಗಲಿ ಮಾಡೋದಿಲ್ಲ. ಹಾಗಾಗಿ ಅದು ಪ್ರಯಾಣ ಅಷ್ಟು ಸೂಕ್ತವಲ್ಲ, ಗ್ರಹಣ ಸಮಯದಲ್ಲಿ ಸೂಕ್ತವಲ್ಲ. ಓಕೆ ಓಕೆ ಇನ್ನು ಗುರುಜಿ, ಈ ಚಂದ್ರಗ್ರಹಣ ರಾಜಕೀಯಕ್ಕೆ ಯಾವ ರೀತಿಯಾಗಿ ಒಳಿತನ್ನು ತಂದುಕೊಡುತ್ತೆ, ಯಾವ ರೀತಿ ಕೆಡುಕ ಆಗಬಹುದು? ಯಾಕೆಂತಂದರೆ ನೀವು ಈ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. CM ಬದಲಾವಣೆ ಆಗ್ತಾರೆ ಅನ್ನುವಂತಹ ಕೂಗುಗಳನ್ನು ಕೂಡ ನಾವು ಕೇಳ್ತಾ ಇದ್ದೀವಿ. ಬೇರೆ CM ಬರ್ತಾರೆ ಆ ಜಾಗಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ರಾಜಕೀಯದಲ್ಲಿ ಇದು ಯಾವ ರೀತಿಯಾದಂತಹ ವ್ಯತ್ಯಾಸಗಳನ್ನು ತರಬಹುದು ಅಂತ ಹೇಳಿ. ಒಳ್ಳೆ ತುಂಬ ಒಂದು ಸರಿಯಾದ ಕ್ವಶನ್ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಷಡ್ಯಂತ್ರ ಮಾಡ್ತಾಯಿದ್ದಾರೆ. ಅಂದರೆ ಏನಂದರೆ ಮೇದಿನಿ ಜಾತಕ, ಗುರುಗಳು ಹೇಳಿದಾಗೆ ಮೇದಿನಿ ಜಾತಕ ಏನಿದೆ ಅದರಲ್ಲಿ ನಮ್ಮ ಒಂದು ರಾಜಕೀಯ ಆಗ್ಬೋದು ಮತ್ತು ನಮ್ಮ ಜಗತ್ತಿನಲ್ಲಿ ಆಗು ಹೋಗುಗಳು, ವಿಸ್ಮಯಗಳು ಏನೊಂದು ವಿಸ್ಮಯಕರ ಆಗುತ್ತೆ, ಒಂದು ಪ್ರಳಯ ಪ್ರತಿಯೊಂದು ಕೂಡ ನಾವೇನಾಗುತ್ತೆ ಅಂದರೆ ಮೇದಿನಿ ಜಾತಕದ ಮೇಲೆ ನೋಡೋಂಥದ್ದು. ಅದರ ವಿಶೇಷವಾಗಿ ಏನಾಗುತ್ತೆ ಅಂದರೆ ಈ ಸರಿ ಚಂದ್ರಗ್ರಹಣ ಇರುವಂಥದ್ದು. ಅಂದರೆ ಅದರಲ್ಲಿ ರವಿ ಕೂಡ ಒಂದು ಗ್ರಹ ಇರುತ್ತೆ. ರವಿ ಗ್ರಹ ಮತ್ತು ಚಂದ್ರಗ್ರಹ, ರಾಹುಕೇತು 5 ಗ್ರಹಗಳು ಏನಿದೆ ಇದರ ಒಂದು ಪರಸ್ಪರವಾದ ಒಂದು ಗ್ರಹಣ ನಡೀತಾ ಇದೆ. ಆದರೆ ಎಲ್ಲೊಂದು ಕಡೆ ನಾವು ಈಗ ಪ್ರತ್ಯೇಕವಾಗಿ ನಾವು ನೋಡಿದ್ರೆ ಏನೊಂದು ಬದಲಾವಣೆ ಆಗುತ್ತೆ. ಆದರೆ ಈಗ ಸಿದ್ದರಾಮಯ್ಯ ಅವರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದು ಜಾತಕ ಪ್ರಬಲವಾಗಿತ್ತು ಅಂದರೆ ಯಾರು ಏನು ಮಾಡೋಕ್ಕಾಗಲ್ಲ, ಮುಂದುವರಿಸಬಹುದು, ಏನಾಗಲ್ಲ ಅಂತ. ಖಂಡಿತ ಪ್ರಬಲವಾಗಿದ್ದರೆ ಅದೇ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ತೊಂದರೆ ಇದ್ದರೆ ಅದು ಯಾವ ರೀತಿ ನೋಡಿದ್ರೆ ನೋಡಿ, ಗ್ರಹಣಗಳೇ ನಮಗೆ ಯಾರ ಜಾತಕದಲ್ಲಿ ಅಂದರೆ ಯಾವುದರ ಚಂದ್ರ ರಾಶಿಯಿಂದ, ಅವ್ರ ರಾಶಿ ಇವಾಗ ಮೇಷರಾಶಿ ಆಗಿದ್ದರೆ ಅವರ ರಾಶಿಯಿಂದ 3, 6 ಅಥವಾ 10, 11ರಲ್ಲಿ ಏನಾದರೂ ಈ ಗ್ರಹಣ ಸಂಭವಿಸಿದ್ರೆ ಖಂಡಿತ ಅವ್ರಿಗೆ ಲಾಭನೇ ನೋಡ್ಬೋದು. ಯಾಕಂದರೆ ಈ ನೋಡಿ, ಮೇಷರಾಶಿಗೆ 11ನೇ ಮನೆ ಬಂದು ನಮಗೆ ಗ್ರಹಣ ಯಾವ್ದು ನಡೀತಾ ಇದೆ, ಕುಂಭರಾಶಿಗೆ ನಡೀತಾ ಇದೆ. ಸೊ ಹಂಗಾಗಿ ರಾಜಕೀಯದಲ್ಲೇ ಅವರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ಬೋದು, ದೊಡ್ಡ ಮಟ್ಟದಲ್ಲಿ ಲಾಭ ಬರ್ಬೋದು. ಜೀವನದಲ್ಲೇ ನೋಡಿದ್ರೆ ಅಷ್ಟು ದೊಡ್ಡ ಮಟ್ಟದ ಲಾಭ ಖಂಡಿತ ಕಾಣುವಂಥದ್ದು. ಅದು ಯಾರಿಗೆ ಮಧ್ಯಮ ಫಲಗಳು ಅಂದರೆ ಏನು ಪ್ಲಸ್ ಇಲ್ಲ ಮೈನಸ್ ಇಲ್ಲಪ್ಪ ಒಂದು ತಕ್ಕ ಮಟ್ಟಿಗೆ ಅನ್ನೋರಿಗೆ ನೋಡಿ, ಚಂದ್ರ ರಾಶಿಯಿಂದ 2ನೇ ಮನೆ, 7ನೇ ಮನೆ ಮತ್ತು 9, 5 ಈ ಮನೆಗಳಲ್ಲಿ ಏನಾದರೂ ಗ್ರಹಣ ನಡೀತು ಅಂದರೆ ಖಂಡಿತ ಮಧ್ಯಮ ಫಲಗಳು. ಯಾರಿಗೆ ತುಂಬ ತೊಂದರೆ ಆಗ್ಬೋದು ಅಂತ ಹೇಳಿದ್ರೆ ಲಗ್ನದಲ್ಲೇ ನಡೀತಾ ಇರೋದು ಯಾರಿಗೆ, ಕುಂಭರಾಶಿಯವ್ರಿಗೆ ಮತ್ತು 4ನೇ ಮನೆ, ಅಲ್ಲಿಂದ 4ನೇ ಮನೆ ಮತ್ತು 8ನೇ ಮನೆ, 12ನೇ ಮನೆ ನೋಡಿ, ಅದ್ರಲ್ಲಿ ತುಂಬ ತೊಂದರೆ ಆಗುತ್ತದೆ. ಲಗ್ನ ಅಂದರೆ ನಮ್ಮ ಆರೋಗ್ಯ ಅಂತ ಹೇಳ್ತೀವಿ, ಚತುರ್ಥ ಅಂದರೆ ನಮ್ಮ ತಾಯಿ, ನಮ್ಮ ವಾಹನ ಆಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ಅಲ್ಲಿ ಏನಾದರೂ ಒಂದು ಮಾಟ ಮಂತ್ರ ಪ್ರಯೋಗಗಳಾಗ್ಬೋದು ಅಥವಾ ಗ್ರಹಚಾರಣೆ ಚೇಂಜ್ ಆಗ್ಬೋದು. ಅದ್ರ ಜೊತೆಗೆ ಏನಾದರೂ 12ನೇ ಮನೆ ಅಂದರೆ ವ್ಯಯಸ್ಥಾನ ಆಗುತ್ತೆ ಮತ್ತು ಏನಾದರೂ ನಿದ್ರೆ ಮಾಡೋಂತಾಗಲಿ, ನಾವು ದೂರ ಪ್ರಯಾಣ ಆಗುವಂಥದ್ದು, ಇದೆಲ್ಲ ಏನಾಗುತ್ತೆ ಅಂದರೆ 12ನೇ ಮನೆ ಬರುವಂಥದ್ದು. ಕೋರ್ಟು ಕಚೇರಿಗಳು, ವ್ಯಾಜ್ಯಗಳು, ಪಂಚಾಯತಿಗಳು ಈ 12ನೇ ಮನೆ ಬರುವಂಥದ್ದು ನೋಡಿ. ಈ ಒಂದು ರಾಶಿ ಮೇಲೆ ಅವ್ರಿಗೆ ಯಾರಿಗೆ ತೊಂದರೆ ಇದೆ ಅಂಥವ್ರು ನೋಡಿಕೊಂಡು ಅಂಥವರಲ್ಲಿ ಒಂದು ಯಾರಿಗೆ ಪ್ಲಸ್ ಪಾಯಿಂಟ್ ಇದೆ 3, 6, 10, 11 ಇದೆ ಆ ಲಗ್ನದಿಂದ ಅವ್ರಿಗೆ ಖಂಡಿತ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಗ್ರಹಣ ಇದ್ದರೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಈಗ ಸುಮಾರು ಹೋದ ವರ್ಷದಿಂದನೇ ಹೇಳ್ತಾ ಇದ್ವಿ, ಗ್ರಹಣ ಬರುತ್ತೆ ಮತ್ತು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಬರುತ್ತೆ, ಆವಾಗ ರಾಜಕೀಯ ಬೀಳುತ್ತೆ ಅಂತ. ಆದರೆ ಖಂಡಿತ ಎಲ್ಲೋ ಒಂದು ಕಡೆ ಅವರ ಜಾತಕ ಪ್ರಬಲವಾಗಿದ್ದರೆ ಬೀಳೋದಿಲ್ಲ ಅವ್ರಿಗೆ. ಅದು ಹಂಗಾಗಿ ಅವರಲ್ಲಿ ಏನಾದರೂ ಒಂದು ಯಂತ್ರ ಮಂತ್ರಗಳು, ಹೋಮ ಯಜ್ಞಗಳು, ಅಶ್ವಮೇಧ ಯಾಗ ಮಾಡಿದ್ರು. ಈಗ ಅದು ನಾರ್ತಲ್ಲಿ ದೊಡ್ಡ ದೊಡ್ಡ ಮಿನಿಸ್ಟ್ರು ಅಶ್ವಮೇಧ ಯಾಗ ಮಾಡಿದ್ರು. ಹಂಗಾಗಿ ಯಾಗ ಮಾಡಿದಾಗ ಪ್ರಬಲವಾದ ಶಕ್ತಿ ಬರುತ್ತೆ.
ಸೊ ಇದು ಬರೀ ಒಂದು ಜಾಗತ್ತನ್ನ ನೋಡಿದಾಗ ಏನೊಂದು ಅಲ್ಲೋಲ್ ಕಲ್ಲೋಲ್ ಆಗುತ್ತೆ, ಅಂದರೆ ಮನುಷ್ಯ ಅಂತ ನಾವು ಡಿಸೈಡ್ ಮಾಡೋಕ್ಕಲ್ಲ, ಅವ್ರ ಜಾತಕ ಪ್ರತ್ಯೇಕ ಜಾತಕ ನೋಡಿದಾಗ ನಮ್ಗೆ ಅದು ಗೊತ್ತಾಗುತ್ತೆ. ಓಕೆ, ಇನ್ನು ಸರ್ ಅಶೋಕ್ ಸರ್, ಈಗ ನೋಡಿ ಈ ಚಂದ್ರಗ್ರಹಣದಿಂದಾಗಿ ಒಂದಷ್ಟು ದುಷ್ಪರಿಣಾಮಗಳು ಬೀರುತ್ತೆ ಅನ್ನುವಂತಹ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ಹೌದಾ, ಈ ಒಂದು ರಕ್ತ ಚಂದ್ರಗ್ರಹಣದಿಂದ ದುಷ್ಪರಿಣಾಮ ಬೀರುತ್ತಾ, ಮತ್ತು ರೇಡಿಯೇಷನ್ಸ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ? ದುಷ್ಪರಿಣಾಮ ಅಂತಂದರೆ ಅದು ಯಾವ ರೀತಿ ಚಂದ್ರನ ಮೇಲೇನೋ, ಭೂಮಿ ಮೇಲೇನೋ, ಅಥವಾ ಮನುಷ್ಯರ ಮೇಲೇನೋ, ಅಥವಾ ಆ ಜೀವರಾಶಿಗಳ ಮೇಲೇನೋ, ಪಕ್ಷಿಗಳು, ಪ್ರಾಣಿಗಳು ಅವುಗಳ ಮೇಲೇನೋ ಅಂಥೇಳಿ ನಾವು ವಿಚಾರ ಮಾಡಬೇಕಾಗತ್ತೆ. ಇವತ್ತು ಯಾವಾಗ ಭೂಮಿ ಹುಟ್ಕೊಂಡಿದೆ, ಯಾವಾಗ ಈ ಸೌರಮಂಡಲ ಉದಯಗೊಂಡಿದೆ, ಆವಾಗಲಿಂದನೂ ಸಹಿತ ಈ ಗ್ರಹಣಗಳು ಹುಟ್ಕೊಂಡಿದ್ದಾವೆ, ಈ ಗ್ರಹಣಗಳು ನಡೀತಾನೇ ಇದ್ದಾವೆ. ಹಾಗೇನಾದರೂ ಈ ಎಕ್ಲಿಪ್ಸ್ಗಳಿಂದ, ಗ್ರಹಣಗಳಿಂದ ಏನಾದರೂ ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ ಜನರ ಮೇಲೆ ಅಥವಾ ಜೀವರಾಶಿಗಳ ಮೇಲೆ, ಭೂಮಿ ಮೇಲೆ ಅಂತ ಅನ್ನೋದಾಗಿದ್ದರೆ ನಾಸಾದವರು ಒಂದು ಆದೇಶ ಹೊರಡಿಸ್ತಿದ್ರು, ಅಥವಾ ಇಸ್ರೋದವರು ಒಂದು ಆದೇಶ ಹೊರಡಿಸ್ತಿದ್ರು, ಅಥವಾ ಗೌರ್ಮೆಂಟ್ಗಳನ್ನೇ ಚರ್ಚೆ ಮಾಡಿ ಈ ಹಾಗೆ ಕೋವಿಡನ್ನು ಐಸೋಲೇಷನ್ ಮಾಡಿದ್ರಲ್ಲ, ಆ ರೀತಿ ಇದನ್ನು ಆದೇಶನ ಹೊರಡಿಸ್ತಿದ್ರು. ಹಾಗಾಗಲ್ಲ. ಆ್ಯಕ್ಚುಲಿ ಒಂದು ನ್ಯಾಚುರಲ್ ಫೆನಾಮಿನ. ಇದು ಹೇಗೆ ಈ ಗ್ರಹಗಳು ಅಂತಂದರೆ ನಮ್ಮ ಭೂಮಿ ಒಂದೇ ಅಲ್ಲ, ಇನ್ನೂ ಸುಮಾರು ಗ್ರಹಗಳಿದ್ದಾವೆ ಸೌರಮಂಡಲದಲ್ಲಿ. ಇನ್ನೂ ಬೇರೆ ಸೌರಮಂಡಲಗಳು ಲಕ್ಷ ಕೋಟಿ ಸೌರಮಂಡಲಗಳು ಇದ್ದಾವೆ ಬೇರೆ ಬೇರೆ ಇದರಲ್ಲಿ, ಅದು ನಕ್ಷತ್ರ ಪುಂಜಗಳಲ್ಲಿ. ಅಲ್ಲಿಯೂ ಗ್ರಹಗಳಿದ್ದಾವೆ, ಅವು ನಮಗೆ ಗೋಚರ ಆಗಲ್ಲ. ಇದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾನೇ ಇದೆ. ಸೊ ಹೀಗಿರೋದ್ರಿಂದ ದುಷ್ಪರಿಣಾಮಗಳು ಇದರಿಂದ ಆಗ್ತಕ್ಕಂಥದ್ದು ಮನುಷ್ಯನ ಮೇಲೆ ತುಂಬ ವಿರಳ. ಯಾರಾದರೂ ಭಯ ಪಟ್ಕೊಂಡಿದ್ರೆ, ಎಕ್ಸಾಂಪಲ್ ನಾನು ಭಯ ಪಟ್ಕೊಂಡ್ರೆ ನನಗೆ ದುಷ್ಪರಿಣಾಮ ಒಂದು ಸ್ವಲ್ಪ ಆಗುವಂಥ ಸಾಧ್ಯತೆ ಇದೆ. ಎಕ್ಸಾಂಪಲ್, ಇವತ್ತು ನಾಳೆ ನಾನು ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾ ಇದ್ದೀನಿ. ಪರೀಕ್ಷೆ ಬರೆಯುವಾಗ ಭಯ ಇರುತ್ತೆ. ಆ ಭಯ ಕೆಲವೊಬ್ಬರು ತುಂಬ ಜಾಸ್ತಿ ಇರುತ್ತೆ. ಆ ಭಯದಿಂದನೇ ಎಷ್ಟೋ ಗೊತ್ತಿದ್ರೂ ಸಹಿತ ಉತ್ತರಗಳನ್ನು ಸರಿಯಾಗಿ ಬರೆಯೋಕ್ಕಾಗಲ್ಲ. ಇನ್ನು ಕೆಲವು ವಿದ್ಯಾರ್ಥಿಗಳು ಅದು ಬರೆಯೋದಕ್ಕೇ ಕೈ ಮುಂದೆ ಹೋಗಲ್ಲ. ಎಷ್ಟೋ ಅಕ್ಷರಗಳು ಚೆನ್ನಾಗಿ ಬರಿತಾ ಇದ್ದರೂ ಸಹಿತ ಅವರು ಸಾಕಷ್ಟು ಫೇಲ್ಯೂರ್ಸ್ ಮಾಡ್ತಾರೆ. ಇಂಥ ಒಂದು ಸನ್ನಿವೇಶಗಳು ನಾವು ಸಾಕಷ್ಟು ನೋಡಿದ್ದೀವಿ. ಆಮೇಲೆ ಭೂಮಿ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು, ಈಗ ನಮ್ಮಲ್ಲಿ ಧ್ರುವ ಪದಾರ್ಥ ಇದೆ, ಘನ ಪದಾರ್ಥ ಇದೆ, ಮತ್ತು ಅನಿಲ ರೂಪದಲ್ಲಿ ಇಡೀ ಭೂಮಿಯನ್ನು ನೀವು ತೋಡ್ಕೊಂಡ್ರೆ ಘನ ಪದಾರ್ಥ ಯಾವುದು, ಭೂಮಿನೇ, ಇಡೀ ಭೂಮಿ ಕಲ್ಲು ಮಣ್ಣಿನಿಂದ ಕೊಂಡಿರ್ತಕ್ಕಂಥದ್ದು. ಧ್ರುವ ಪದಾರ್ಥ ಅಂದ್ರೇನು, 71% ನಾವು ಸಾಗರಗಳು, ಸಮುದ್ರಗಳು, ಸರೋವರಗಳು, ಇದರಿಂದ 71% ಅದು ದ್ರವ ರೂಪದಲ್ಲಿದೆ. ಅನಿಲ ರೂಪದಲ್ಲಿರ್ತಕ್ಕಂಥದ್ದು ಅಟ್ಮಾಸ್ಫಿಯರ್, ವಾಯುಮಂಡಲ. ಇದರಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತದೆ. ಆ ಚಂದ್ರ ತುಂಬ ಹತ್ತಿರದಲ್ಲಿರೋದ್ರಿಂದ ಭೂಮಿಗೆ ಈ ಕೆಲವೊಂದು ನಾವು ಪೆರಿಜಿ ಅಂತ ಅಂದ್ಕೊತೀವಿ. ಪೆರಿಜಿ ಟೈಮ್ದಲ್ಲಿ ಹಿ ಕಮ್ಸ್ ವೆರಿ ಕ್ಲೋಸರ್ ಪ್ರಾಕ್ಸಿಮಿಟಿ ಟು ದಿ ಅರ್ತ್, ಅಂದರೆ ತುಂಬ ಸಮೀಪ ಬಂದುಬಿಡ್ತಾನೆ. ಅಂದರೆ ಕೇವಲ 3.5 ಲಕ್ಷ ಕಿಲೋಮೀಟರ್ಸ್. ಆವಾಗ ಇನ್ನೂ ಅದರದ್ದು ಪವರ್ಸ್ ಜಾಸ್ತಿ ಆಗ್ತದೆ. ಆವಾಗ ಈ ಸಾಗರಗಳು ಉಬ್ಬರವಿಳಿತ ಆಗ್ತದೆ. ಆ ಒಂದು ದುಷ್ಪರಿಣಾಮ, ಆ ಅಲೆಗಳು ಆಗೋದ್ರಿಂದನೂ ನಮಗೆ ಸಾಕಷ್ಟು ಒಳ್ಳೆಯ ಪರಿಣಾಮಗಳು ಆಗ್ತವೆ. ಈ ಭೂಕಂಪ ಆದ ತಕ್ಷಣ ಏನಾಗುತ್ತೆ, ಕೆಟ್ಟ ಪರಿಣಾಮ ಅಂತ ನಾವು ಹೇಳ್ತೀವಿ. ತದನಂತರ ಒಳ್ಳೆಯ ಪರಿಣಾಮಗಳು, ಹೊಸ ಒಂದು ನದಿ ಹುಟ್ಕೊಳ್ತದೆ, ಅಥವಾ ಒಂದು ವ್ಯಾಲಿ ಹುಟ್ಕೊಳ್ತದೆ. ಆಮೇಲೆ ಒಳಗಡೆ ಇರತಕ್ಕಂಥ ಖನಿಜ ವಸ್ತುಗಳು ಆಚೆ ಬಂದುಬಿಟ್ಟು ಅದು ಗೋಲ್ಡ್ ಓರ್ಸ್ ಇರ್ಬೋದು, ಅಥವಾ ಮತ್ತು ಯಾವುದೋ ಖನಿಜ ಸಂಪತ್ತು ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಅದೆಲ್ಲ ಹೊರಗಡೆ ಬರುತ್ತೆ. ಜ್ವಾಲಾಮುಖಿ ಆದಾಗ ಏನಾಗುತ್ತೆ, ಕೆಲವೊಂದು ಒಳ್ಳೆಯದು ಆಗುತ್ತೆ. ಕೆಟ್ಟದ್ದು ಎಲ್ಲಿರ್ತದೆ ಅಲ್ಲಿ ಒಳ್ಳೆಯದಿದ್ದೇ ಇರುತ್ತೆ.